ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಇನ್ನು ಉತ್ಖನನ ನಡೀತಾ ಇರುವಂತಹ ಜಾಗಕ್ಕೆ ಸದ್ಯ ಹಾವು ಹಿಡಿಯೋರನ್ನು ಕರೆತರಲಾಗಿದೆ. ನಿಧಿ ಕಾಯೋ ಸರ್ಪ ಹುಡುಕೋದಕ್ಕೆ ಉರಗ ತಂಡ ಬಂದಿದೆ. ಸ್ನೇಕ್ ಶಿವರಾಜು ತಂಡ ಉತ್ಖನನ ಜಾಗದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಅರಣ್ಯ ಪರಿಸರ ವನ್ಯಜೀವಿ ತಂಡದಿಂದ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಹಾವು ಬಗ್ಗೆ ಅರಿವು ಮೂಡಿಸೋದಕ್ಕೆ ಉರಗ ರಕ್ಷಕ ತಂಡವೂ ಕೂಡ ಸ್ಥಳಕ್ಕೆ ಬಂದಿರೋದು. ಉತ್ಖನನ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಬೃಹತ್ತಾದ ಸರ್ಪ ಕಾಣಿಸಿಕೊಳ್ತು ಅಂತ ಜನ ಮಾತನಾಡಿಕೊಂಡಿದ್ರು. ಇದರ ಬೆನ್ನಿಗೆ ಈಗ ಹಾವು ಹಿಡಿಯೋರ ತಂಡ ಭೇಟಿ ಕೊಟ್ಟಿರೋದು. ಅಲ್ಲಿ ಅರಿವು ಮೂಡಿಸುವಂಥ ಕೆಲಸ ಮಾಡ್ತೀವಿ ಅಂತ. ಮತ್ತೊಂದು ಕಡೆ ಉತ್ಖನನ ಕಾರ್ಯ ನಡೀತಾನೇ ಇದೆ. ಪುರಾತತ್ವ ಇಲಾಖೆಯವರು ಮಾಡ್ತಾ ಇರೋದು. ದೇವಸ್ಥಾನದ ಅವಶೇಷಗಳು ಪತ್ತೆಯಾಗಿದೆ. ದೇವಸ್ಥಾನದ ಶಿವಲಿಂಗದ ಅವಶೇಷಗಳೆಲ್ಲ ಪತ್ತೆಯಾಗಿದೆ. ಮೂಳೆಗಳು ಪತ್ತೆಯಾಗಿದೆ. ಇನ್ನು ಗಣರಾಜ್ಯೋತ್ಸವಕ್ಕೆ ವೃತ್ತಿ ಕುಟುಂಬಕ್ಕೆ ಬಂಪರ್ ಗಿಫ್ಟ್ ಘೋಷಣೆಯಾಗುತ್ತಾ? ಗಿಫ್ಟ್ ಕೊಡೋ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ವೃತ್ತಿ ಕುಟುಂಬ ಆದರೆ ಮೊನ್ನೆ ಏನು ನಿಧಿ ಸಿಕ್ತು, ನಿಧಿಯನ್ನ ಸರ್ಕಾರಕ್ಕೆ ಮರಳಿಸಿದ್ರು. ಆ ಕುಟುಂಬಕ್ಕೆ ಸೂಕ್ತ ಗೌರವ ಮತ್ತು ಪ್ರೋತ್ಸಾಹ ಕೊಡ್ತೀವಿ. ನಿಧಿಯನ್ನು ಸರ್ಕಾರಕ್ಕೆ ಕೊಟ್ಟ ಕುಟುಂಬದ ಕಾರ್ಯವನ್ನು ಮೆಚ್ಚಬೇಕು. ಗಣರಾಜ್ಯೋತ್ಸವ ದಿನ ಸೂಕ್ತ ಗೌರವ ಕೊಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿದ್ದಾರೆ. ಪ್ರಜ್ವಲ್ ರೀತಿ ಆ ನಿಧಿ ಸಿಕ್ಕ ಕೂಡಲೇ ಅದನ್ನ ಊರು ಹಿರಿಯರಿಗೆ ಹೇಳಿದ, ಪಂಚಾಯತಿ ಮೆಂಬರ್ಗೆ ಹೇಳಿದ, ಅದನ್ನ ಇದು ಸರ್ಕಾರಕ್ಕೆ ಕೊಡಬೇಕು ಅಂತ ಕೊಟ್ಟರು. ಆ ಪ್ರಾಮಾಣಿಕತನವನ್ನು, ಆ ಒಳ್ಳೆತನವನ್ನು, ಆ ಸದ್ಗುಣವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಏನು ಬಹುಮಾನ ಕೊಡಬೇಕು, ಏನು ಪ್ರೋತ್ಸಾಹ ಮಾಡಬೇಕು, ಏನು ಗೌರವ ಮಾಡಬೇಕು ಅದನ್ನ ಮಾಡ್ತೀವಿ. ಅದರಲ್ಲಿ ಭಾಗ ಕೊಡೋದು ಬಿಡೋದು ಏನಿದೆಯಲ್ಲ ಅದು ಕಾನೂನು ರೀತಿ, ನಮ್ಮ ಅಧಿನಿಯಮಗಳ ರೀತಿ ಏನು ಮಾಡಬೇಕು ಕಾನೂನು ಪ್ರಕಾರ ನಡ್ಕೋತೀವಿ. 100 ವರ್ಷದಕ್ಕಿಂತ ಹಳೆದಿದ್ರೆ ಒಂದು ರೀತಿ ನಾವು ಪರಿಹಾರ ಕೊಡ್ತೀವಿ, 100 ವರ್ಷದೊಳಗಿದ್ರೆ ಒಂದು ರೀತಿ ಪರಿಹಾರ ಕೊಡ್ತೀವಿ. ಈಗ ಅದು ಎಷ್ಟು ವರ್ಷದ್ದು ಅನ್ನೋದನ್ನು ನೋಡೋದಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಣಿಕೆ ಮಾಡಿದ್ದೇವೆ. ಆ ತಜ್ಞರು ಕೊಡ್ತಕ್ಕಂಥ ವರದಿಯ ಮೇಲೆ ಅದು ಎಷ್ಟು ವರ್ಷದ್ದು ಅನ್ನೋದನ್ನು 6ನೇ ತಾರೀಕಿಗೆ ರಾಜ್ಯೋತ್ಸವ ದಿವಸ ಅದನ್ನು ಘೋಷಣೆ ಮಾಡ್ತೀವಿ. ಹಾಗೂ ಅದರ ಬಗ್ಗೆ ಈಗಾಗಲೇ ಸಭೆ ಮಾಡಿದ್ದೇವೆ. ಸೂಕ್ತವಾಗಿರ್ತಕ್ಕಂಥ ಗೌರವ ಪ್ರೋತ್ಸಾಹ ಅವ್ರಿಗೆ ಕೊಡ್ತಾರೆ. ಗಣರಾಜ್ಯೋತ್ಸವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.